ಹೆಚ್ಚೆಚ್ಚು ಎಲ್ಲಿ ನದಿಗಳ ಸಂಗಮ ಎಲ್ಲೆಲ್ಲಿ ಆಗತ್ತೋ ಅಂಥ ಸ್ಥಳದಲ್ಲಿ ಮಾಡತಕ್ಕಂತಹ ಸ್ನಾನ ಅತ್ಯಂತ ವಿಶೇಷ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಂದೊಂದು ಸ್ಥಳದಲ್ಲಿ ಮಾಡತಕ್ಕಂತಹ ಜಪದ ಫಲ ಎಷ್ಟೆಷ್ಟು ಜಾಸ್ತಿ ಅಂತ ಹೇಳ್ತಾ, ದನದ ಹಟ್ಟಿಯಲ್ಲಿ ಮಾಡಿರ್ತಕ್ಕಂತಹ ಜಪ ಮನೆಯಲ್ಲಿ ಮಾಡುವ ಜಪಕ್ಕಿಂತಲೂ ಕೂಡ ದೇವಸ್ಥಾನದಲ್ಲಿ ಮಾಡತಕ್ಕಂತಹ ಜಪ ಉತ್ತಮ. ದೇವಸ್ಥಾನದಲ್ಲಿ ಮಾಡುವ ಅನುಷ್ಠಾನಕ್ಕಿಂತಲೂ ಕೂಡ ದನದ ಹಟ್ಟಿಯಲ್ಲಿ ಮಾಡತಕ್ಕಂತಹ ಅನುಷ್ಠಾನ ಹೆಚ್ಚು ಫಲದಾಯಕ. ಅಲ್ಲಿಗಿಂತಲೂ ಕೂಡ ನದಿ ತೀರ, ಸಮುದ್ರ ತೀರ ಇಂಥ ಸ್ಥಳಗಳಲ್ಲಿ ಅವಗಾಹನ ಸ್ನಾನವನ್ನ ಮಾಡತಕ್ಕಂತಹ ಅನುಷ್ಠಾನಾದಿಗಳು ಹೆಚ್ಚು ಫಲವನ್ನ ಉಂಟು ಮಾಡುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ರಾಘವೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಅರ್ಧನಾರೀಶ್ವರನ ದರ್ಶನವನ್ನ ಮಾಡಿ ಮುಂದೆ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಕೇವಲ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡಿದ್ರೆ ಉಪಯೋಗ ಇಲ್ಲ. ಹೆಚ್ಚೆಚ್ಚು ಎಲ್ಲಿ ನದಿಗಳ ಸಂಗಮ ಎಲ್ಲೆಲ್ಲಿ ಆಗತ್ತೋ ಅಂಥ ಸ್ಥಳದಲ್ಲಿ ಮಾಡತಕ್ಕಂತಹ ಸ್ನಾನ ಅತ್ಯಂತ ವಿಶೇಷ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಒಂದೊಂದು ಸ್ಥಳದಲ್ಲಿ ಮಾಡತಕ್ಕಂತಹ ಜಪದ ಫಲ ಎಷ್ಟೆಷ್ಟು ಜಾಸ್ತಿ ಅಂತ ಹೇಳ್ತಾ, ದನದ ಹಟ್ಟಿಯಲ್ಲಿ ಮಾಡಿರ್ತಕ್ಕಂತಹ ಜಪ ಮನೆಯಲ್ಲಿ ಮಾಡುವ ಜಪಕ್ಕಿಂತಲೂ ಕೂಡ ದೇವಸ್ಥಾನದಲ್ಲಿ ಮಾಡತಕ್ಕಂತಹ ಜಪ ಉತ್ತಮ. ದೇವಸ್ಥಾನದಲ್ಲಿ ಮಾಡುವ ಅನುಷ್ಠಾನಕ್ಕಿಂತಲೂ ಕೂಡ ದನದ ಹಟ್ಟಿಯಲ್ಲಿ ಮಾಡತಕ್ಕಂತಹ ಅನುಷ್ಠಾನ ಹೆಚ್ಚು ಫಲದಾಯಕ. ಅಲ್ಲಿಗಿಂತಲೂ ಕೂಡ ನದಿ ತೀರ, ಸಮುದ್ರ ತೀರ ಇಂಥ ಸ್ಥಳಗಳಲ್ಲಿ ಅವಗಾಹನ ಸ್ನಾನವನ್ನ ಮಾಡತಕ್ಕಂತಹ ಅನುಷ್ಠಾನಾದಿಗಳು ಹೆಚ್ಚು ಫಲವನ್ನ ಉಂಟು ಮಾಡುತ್ತೆ ಅನ್ನುವ ಕಾರಣದಿಂದ ರಾಘವೇಂದ್ರ ತೀರ್ಥರು ತಮ್ಮ ಸಂಚಾರದ ಪ್ರಯಾಣದಲ್ಲಿ ಕಾವೇರಿ ನದಿ ಸಮುದ್ರವನ್ನ ಸೇರ್ತಕ್ಕಂತಹ ಯಾವ ಸಂಗಮ ಸ್ಥಳ ಇದೆ ಆ ಸಂಗಮ ಸ್ಥಳದಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಹೊರಡ್ತಾರೆ. ಅಂಥ ಸಂದರ್ಭದಲ್ಲಿ ಕಾವೇರಿ ನದಿ ಯಾವ ರೀತಿಯಾಗಿ ಇವರಿಗೆ ಸ್ವಾಗತವನ್ನ ನೀಡಿತು ಅನ್ನೋದನ್ನ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಇಹ ಧಾತುಮಸ್ಯ ಯತಿ ಪುಂಗವಸ್ಯ ಸಾ ಮಹನೀಯ ರತ್ನವಥ ರತ್ನಗರ್ಭಯಾ ಧೃತಮಂತರಾಪ್ತು ಮುದಿತಾದರಾ ಭುವೋ ವಿವರಂ ವಿವೇಶ ವಿವಶೇವ ಸಂಭ್ರಮಾ. ಕಾವೇರಿ ನದಿ ತನ್ನ ನದಿಯಲ್ಲಿ ಅವಗಾಹನ ಸ್ನಾನ ಮಾಡಲಿಕ್ಕೆ ಬರುವಂತಹ ಈ ರಾಘವೇಂದ್ರ ತೀರ್ಥರಿಗೆ ಏನಾದ್ರೂ ಒಂದು ಕಾಣಿಕೆಯನ್ನ ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತಾಳೆ. ನಾವೆಲ್ಲರೂ ಕೂಡ ಸ್ನಾನವನ್ನ ನಮ್ಮ ಮನೆಗಳಲ್ಲಿ ಮಾಡ್ತೇವೆ, ತಟಾಕದಲ್ಲಿ ಮಾಡ್ತೇವೆ, ಕೂಪದಲ್ಲಿ ಮಾಡ್ತೇವೆ. ಈ ಎಲ್ಲ ಸ್ನಾನಕ್ಕಿಂತಲೂ ಕೂಡ ಹರಿಯುವ ನದಿಯ ಸ್ನಾನ ಅತ್ಯಂತ ಪುಣ್ಯದಾಯಕ ಅಂತ ಆಚಾರ್ಯರು
ತಮ್ಮ ಸದಾಚಾರ ಸ್ಮೃತಿ ಅನ್ನುವ ಗ್ರಂಥದಲ್ಲಿ ಅನೇಕ ಪ್ರಮಾಣಗಳನ್ನ ಉಲ್ಲೇಖ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಸ್ನಾನ ಎಷ್ಟು ತರಹದ ಸ್ನಾನವನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಮಂತ್ರ ಸ್ನಾನಂ, ಮಲಸ್ನಾನಂ, ಧ್ಯಾನ ಸ್ನಾನಂಚ ವಾರುಣಂ, ಪಂಚಮಂಚ ಜಲಸ್ನಾನಂ, ಸ್ನಾನಂ ಪಂಚವಿಧಂ ಸ್ಮೃತಂ. 5 ತರಹದ ಸ್ನಾನಗಳನ್ನ ನಮ್ಮ ಶಾಸ್ತ್ರದಲ್ಲಿ ವಿಧಾನವನ್ನ ಮಾಡಿದ್ದಾರೆ. ಅಶಕ್ತರಿಗೊಂದು ತರಹದ ಸ್ನಾನದ ವಿಧಿ, ಶಕ್ತರಿಗೆ ಒಂದು, ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಈ 5 ತರಹದ ಸ್ನಾನ ವಿಧಿಗಳನ್ನ ಮಾಡಿದ್ದಾರೆ. ಹೀಗೆ ವಿಧಾನವನ್ನ ಮಾಡ್ತಾ ಎಲ್ಲಾದ್ರೂ ನದಿ ತೀರಕ್ಕೆ ಹೋದ್ರೆ, ಸಮುದ್ರ ತೀರಕ್ಕೆ ಹೋದ್ರೆ ಯಾವ ಕ್ರಮದಲ್ಲಿ ನಾವು ಸ್ನಾನವನ್ನ ಮಾಡಬೇಕು ಅನ್ನೋದನ್ನ ಮಾರ್ಕಂಡೇಯರ ಮಾತನ್ನ ಉಲ್ಲೇಖ ಮಾಡಿ ಹೇಳ್ತಾರೆ. ಪ್ರವಾಹಾಭಿಮುಖೋ ಮಜ್ಜೆ ಯತ್ರ ಅಪ ಪ್ರವಹಂತಿ ವೈ ಸ್ಥಾವರೇಷು ಚ ಸರ್ವೇಷು ಆದಿತ್ಯಾಭಿಮುಖಸ್ತದಾ. ನಾವು ನದಿಗಳಲ್ಲಿ ಸ್ನಾನಕ್ಕೆ ಹೋದಾಗ ಯಾವ ರೀತಿಯಾಗಿ ಸ್ನಾನವನ್ನ ಮಾಡಬೇಕು? ಪ್ರವಾಹಾಭಿಮುಖೋ ಮಜ್ಜೆ, ಹರಿಯೋ ನದಿಯಲ್ಲಿ ಸ್ನಾನವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ದಿಕ್ಕಿಗೆ ಮಹತ್ವವನ್ನ ಯಾವತ್ತೂ ಕೂಡ ಕೊಡಬಾರದು. ಸೂರ್ಯ ಪೂರ್ವ ದಿಕ್ಕಿಗೆ ಉದಯಿಸ್ತಾನೆ ಅನ್ನೋ ಕಾರಣದಿಂದ ಪ್ರವಾಹ ಇನ್ಯಾವುದೋ ದಿಕ್ಕಿಗೆ ಹರಿತಾ ಇರುತ್ತೆ, ಆ ಪೂರ್ವ ದಿಕ್ಕಿನಲ್ಲಿ ಅವಗಾಹನ ಸ್ನಾನವನ್ನ ಯಾವತ್ತೂ ಕೂಡ ಮಾಡಬಾರದು. ಆಚಮನ, ಸಂಕಲ್ಪ ಇವೇ ಮೊದಲಾದ ಪ್ರಕ್ರಿಯೆಗಳಿಗೆ ಮಾತ್ರ ಆ ದಿಕ್ಕನ್ನ ಬಳಸಿಕೊಂಡು ನಂತರ ಪ್ರವಾಹಕ್ಕೆ ಅಭಿಮುಖನಾಗಿ ಯಾವತ್ತೂ ಕೂಡ ಸ್ನಾನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ? ಪ್ರತಿಯೊಬ್ಬ ಪುರುಷನ ತಲೆಯಲ್ಲಿ ವಾಸುದೇವರೂಪಿ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಹರಿಯೋ ನದಿಗೆ ಅಭಿಮುಖನಾಗಿ ನಾವು ಅವಗಾಹನವನ್ನ ಮಾಡಿದರೆ, ಮುಳುಗಿದರೆ, ಆಗ ಮೊದಲು ಆ ತಲೆಯಲ್ಲಿ ಸನ್ನಿಹಿತನಾದ ವಾಸುದೇವರೂಪಿ ಪರಮಾತ್ಮನಿಗೆ ಅಭಿಷೇಕ ಆದ ಮೇಲೆ ನಂತರ ಬೆನ್ನ ಮೇಲೆ ನೀರು ಹೋಗತ್ತೆ. ಅದೇ ಪೂರ್ವ ದಿಕ್ಕಿಗೆ ಹರಿತಾ ಇರುತ್ತೆ, ಪೂರ್ವ ದಿಕ್ಕಿಗೆ ಸ್ನಾನವನ್ನ ಮಾಡಬೇಕು ಅಂತ ತಿಳಿದು ಅದೇ ದಿಕ್ಕಿಗೆ ನಾವೇನಾದ್ರೂ ಕೂಡ ಮುಳುಗಿಬಿಟ್ರೆ ಮೊದಲು ಬೆನ್ನಿನ ಮೇಲೆ ನೀರು ಬರುತ್ತೆ, ನಂತರ ತಲೆಯ ಮೇಲೆ ನೀರು ಬರುತ್ತೆ. ಶಾಸ್ತ್ರ ಹೇಳುತ್ತೆ, ಬೆನ್ನಿನಲ್ಲಿ ಸದಾ ಕಾಲ ಕಲಿಯ ಸನ್ನಿಧಾನ ಇರುತ್ತೆ. ಹೀಗಾಗಿ ಕಲಿಗೆ ಅಭಿಷೇಕ ಮಾಡಿದ ನೀರು ನಂತರ ತಲೆಯಲ್ಲಿ ಸನ್ನಿಹಿತನಾದಂತಹ ವಾಸುದೇವರೂಪಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ಪಾಪಕ್ಕೆ ನಾವೆಲ್ಲರೂ ಕೂಡ ಗುರಿ ಆಗ್ತೇವೆ. ಆದ್ದರಿಂದ ಹರಿಯೋ ನದಿಯಲ್ಲಿ ಸ್ನಾನವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ದಿಕ್ಕಿಗೆ ಪ್ರಾಶಸ್ತ್ಯವನ್ನ ಕೊಡಬಾರದು, ಹೊರತು ಆ ಯಾವ ದಿಕ್ಕಿಗೆ ಹರಿಯುತ್ತೋ ಆ ದಿಕ್ಕಿಗೆ ಅಭಿಮುಖವಾಗಿ, ನೀರಿಗೆ ಅಭಿಮುಖವಾಗಿ ಸ್ನಾನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಸ್ಥಾವರೇಷು ಚ ಸರ್ವೇಷು, ಸ್ಥಾವರ ನಿಂತ ನೀರು ಅಂದ್ರೆ ಸರೋವರಾದಿಗಳಲ್ಲಿ, ಕೂಪ, ಬಾವಿ ಮೊದಲಾದಂತಹ ಸ್ಥಳಗಳಲ್ಲಿ ಆದಿತ್ಯಾಭಿಮುಖಸ್ತದ, ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ನಿಂತುಕೊಂಡೇ ನಾವೇನ್ ಮಾಡಬೇಕು? ಸ್ನಾನಾದಿಗಳನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ಸ್ನಾನದ ವಿಧಿಯನ್ನ ಯಾವ ಯಾವ ಸಂದರ್ಭದಲ್ಲಿ ನಮಗೆ ಶಾಸ್ತ್ರ ವಿಧಾನ ಮಾಡಿದೆ ಅಂತ ಹೇಳಿದ್ರೆ, 12ನೇ ದಿನದ ಆ ಪೂರ್ವ ಪಂಕ್ತಿ ಬ್ರಾಹ್ಮಣನ ಸ್ಥಾನದಲ್ಲಿ ಆ ಪೂರ್ವ ಪಂಕ್ತಿ ಊಟವನ್ನ ಯಾರು ಮಾಡ್ತಾನೋ ಅಂಥ ಬ್ರಾಹ್ಮಣ ನೇರವಾಗಿ ಮನೆಗೆ ಹೋಗದೆ ನೇರವಾಗಿ ಮಹಾನದಿಗೆ ಹೋಗಿ ಆ ಕಂಠ ಪರ್ಯಂತ ಅಥವಾ ಸೊಂಟ ಪರ್ಯಂತ ಆ ನೀರಿನಲ್ಲಿ ನಿಂತುಕೊಂಡು ಕನಿಷ್ಠ ಪಕ್ಷ 10,000 ಗಾಯತ್ರಿ ಮಂತ್ರದ ಜಪವನ್ನ ಮಾಡಿದ ಮೇಲೆಯೇ ಅವನು ತನ್ನ ಮನೆಗೆ ಹೋಗಬೇಕು ಅಂತ ಶಾಸ್ತ್ರದ ವಿಧಿ. ಕನಿಷ್ಠ ಪಕ್ಷ ಆಗದೇ ಇದ್ದ ಪಕ್ಷದಲ್ಲಿ ಮಹಾನದಿಯ ಸ್ನಾನವನ್ನ ಮಾಡಿ ಅಧಮ ಪಕ್ಷ 1000 ಬ್ರಹ್ಮಗಾಯತ್ರಿ ಮಂತ್ರದ ಜಪವನ್ನಾದ್ರೂ ಕೂಡ ಮಾಡಿ ಅಲ್ಲಿಂದ ತನ್ನ ಮನೆಗೆ ಹೋಗಬೇಕು ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಆ ತೀರ್ಥ ಸ್ನಾನವನ್ನ ಶಾಸ್ತ್ರಗಳು ವಿಧಾನ ಮಾಡಿದ್ದಾವೆ. ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹೇಳ್ತಾರೆ, ದಾನ ತೀರ್ಥ ತಪೋ ಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯ. ತೀರ್ಥ ಸ್ನಾನ ಇದು ಭಗವಂತನ ಸೇವೆಯಲ್ಲಿ ಒಂದು ಅಂಗ. ಆದ್ದರಿಂದ ಕೇವಲ ದಾನ,
ಹಾಗೆ ಅನುಷ್ಠಾನ ಮಾಡ್ತಕ್ಕಂಥ ಕರ್ಮ ಇದು ಮಾತ್ರ ಭಗವಂತನ ಸೇವೆ ಅಂದುಕೊಳ್ಳಬಾರದು. ಅನೇಕ ದೇವಾನುದೇವತೆಗಳು ನೆಲೆಸಿದಂತಹ ಯಾವ ನದಿ ಮೊದಲಾದಂತಹ ಸ್ಥಳಗಳಲ್ಲಿ ಸ್ನಾನವನ್ನ ಮಾಡೋದು ಕೂಡ ಭಗವಂತನ ಸೇವೆಗೆ ಒಂದು ಅಂಗವೇ. ಹೀಗೆ ಅಷ್ಟೇ ಅಲ್ಲ, ಇನ್ನ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ನದಿಗಳಲ್ಲಿ ಸ್ನಾನವನ್ನ ಮಾಡಬೇಕೋ ಬೇಡವೋ ಅನ್ನುವಂತಹ ಪ್ರಶ್ನೆ ಬಂದರೆ ಅದಕ್ಕೋಸ್ಕರ ಶಾಸ್ತ್ರಕಾರ ಹೇಳ್ತಾರೆ, ನಭೋ ನಭಸ್ವತೋರ್ ಮಧ್ಯೆ ಸರ್ವಾನತ್ಯೋ ರಜಸ್ವಲಾಹ ತಾಸು ಸ್ನಾನಂ ನ ಕುರುವೀತ ವರ್ಜಯಿತ್ವಾ ಸಮುದ್ರಗಾಹ ಅಂತ ಹೇಳ್ತಾರೆ. ಈ ವರ್ಷಾ ಋತುವಿನಲ್ಲಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಮಳೆ ಬಂದ 3 ದಿನಗಳ ಪರ್ಯಂತ ಆ ನದಿಗಳಲ್ಲಿ ಸ್ನಾನವನ್ನ ಮಾಡಬಾರದು. ಯಾಕೆ? ಆ ನದಿಗಳು ಕೂಡ ಆ ಸಂದರ್ಭದಲ್ಲಿ ರಜಸ್ವಲ ಸ್ಥಾನವನ್ನ ಅಲಂಕರಿಸಿರ್ತಾವೆ. ಆದ್ದರಿಂದ ಆ ನದಿಗಳಲ್ಲಿ 3 ದಿನಗಳ ಮಟ್ಟಿಗೆ ಯಾವುದೇ ರೀತಿಯಿಂದಲೂ ಕೂಡ ಸ್ನಾನವನ್ನ ಮಾಡಬಾರದು ಅಂತ ಈ ರೀತಿಯಾಗಿ ಒಂದು ವಿಧಾನವನ್ನು ಕೂಡ ಹೇಳಿದ್ದಾರೆ. ಏಕವಸ್ತ್ರವನ್ನ ಉಟ್ಟುಕೊಂಡು ನಗ್ನನಾಗಿ ಇಂಥ ರೀತಿಯಿಂದ ಸ್ನಾನವನ್ನ ಮಾಡಬಾರದು ಅಂತ ಅನೇಕ ವಿಧಿಗಳನ್ನ ನದಿಗಳಲ್ಲಿ ಸ್ನಾನವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ವಿಧಾನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನದಿ ಮೊದಲಾದಂತಹ ಸ್ಥಳಗಳಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ಆಚಾರ್ಯರ ಸದಾಚಾರ ಸ್ಮೃತಿಯ ವಾಕ್ಯದಂತೆ ಉದ್ಧೃತೇತಿ ಮೃದಾಲಿಪ್ಯ ಅಂತ ಆಚಾರ್ಯರ ಮಾತು. ನಾವು ಕೂಡ ಪ್ರತಿನಿತ್ಯ ಭಗವಂತನ ಪೂಜೆಯನ್ನ ಮಡಿಯಲ್ಲಿ ಮಾಡಬೇಕಾದ್ರೆ ಯಾವಾಗ ಮಡಿ ಆಗ್ತೇವೆ ಅಂತ ಹೇಳಿದ್ರೆ, ಗೋಮಯ ಹಚ್ಚಿಕೊಂಡರೂ ಕೂಡ ಮಡಿ ಆಗ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಆದ್ರೆ ತುಳಸಿ ಮೃತ್ತಿಕೆಯನ್ನಂತೂ ಅವಶ್ಯವಾಗಿ ಹಚ್ಚಿಕೊಂಡೇ ಸ್ನಾನವನ್ನು ಮಾಡಬೇಕು. ತುಳಸಿ ಮೃತ್ತಿಕೆಯನ್ನು ಹಚ್ಚಿಕೊಳ್ಳದೆ ಸ್ನಾನವನ್ನ ಮಾಡಿದರೆ ಅದು ಮಡಿ ಅಂತಾನೆ ಕರೆಯೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಗೋಮಯ ಇಲ್ಲದೆ ಇದ್ದರೂ ಕೂಡ ತೊಂದರೆ ಇಲ್ಲ, ತುಳಸಿ ಮೃತ್ತಿಕೆಯನ್ನಾದರೂ ಕೂಡ ಅವಶ್ಯವಾಗಿ ಹಚ್ಚಿಕೊಂಡು ಪ್ರತಿನಿತ್ಯ ನಾವು ಸ್ನಾನವನ್ನ ಮಾಡಬೇಕು. ಹೇಗೋ ಹಾಗೆ ನದಿಗಳಲ್ಲಿಯೂ ಕೂಡ ಈ ಮೃತ್ತಿಕಾ ಸ್ನಾನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಇಂಥ ಆ ರಾಘವೇಂದ್ರ ತೀರ್ಥರಂತಹ ತಪಸ್ವಿಗಳು ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಕಾವೇರಿ ಕಪಿಲಾ ಪ್ರಯಾಗ ವಿನತ, ಮಹಾನದಿಗಳಲ್ಲಿ ಈ ಕಾವೇರಿ ನದಿಯೂ ಕೂಡ ಒಂದಾಗಿದೆ. ಇಂಥ ಕಾವೇರಿ ನದಿ ಸಮುದ್ರವನ್ನ ಸೇರ್ತಕ್ಕಂತಹ ಸ್ಥಳ ಸಂಗಮ ಸ್ಥಳ. ಅಂತ ಸಂಗಮ ಸ್ಥಳಕ್ಕೆ ಆಗಮಿಸಿದಾಗ ಆ ರಾಯರಿಗೆ ಏನಾದ್ರೂ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಬೇಕು ಅಂತ ಮನಸ್ಸಾಗತ್ತಂತೆ. ಯಾಕೆ? ನೀವು ನಮ್ಮಂಥ ಪತಿತರು ಪಾಪಿಷ್ಠರೆಲ್ಲ ಆ ನದಿಗಳಲ್ಲಿ ಸ್ನಾನವನ್ನ ಮಾಡಿ ನಾವು ಮಾಡಿದ ಪಾಪಗಳ ವಿಸರ್ಜನೆಯನ್ನ ಮಾಡಿ ನಾವು ಶುದ್ಧರಾಗಿ ಬರ್ತೇವೆ. ಈಗಿನ ಕಾಲದ ಮನುಷ್ಯರಂತೂ ತಾವು ಮಾಡಿರೋ ಪಾಪಗಳನ್ನ ಅಷ್ಟೇ ಬಿಡೋದಲ್ಲದೆ ತಾವು ಉಟ್ಟುಕೊಂಡಿರುವ ಬಟ್ಟೆಗಳನ್ನು ಕೂಡ ಆ ನದಿಗಳಲ್ಲಿಯೇ ಬಿಟ್ಟು ಆ ನದಿಗಳ ಒಂದು ಮಲಿನತೆಗೆ ಇವತ್ತಿನ ದಿನ ಕಾರಣರಾಗ್ತಾ ಇದ್ದಾರೆ. ಆದ್ರ ಬಟ್ಟೆಗಳನ್ನ ಬಿಡಬೇಕು ಅಂತ ಯಾವ ಶಾಸ್ತ್ರವೂ ಕೂಡ ವಿಧಾನ ಮಾಡಿಲ್ಲ. ಕೇವಲ ಅವಗಾಹನ ಸ್ನಾನ ಮಾಡಿ ನದಿಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೈ ಜೋಡಿಸಬೇಕು ಅಂತ ಹೇಳುತ್ತೆ. ಆದರೆ ನಾವೆಲ್ಲ ಬಿಟ್ಟ ಪಾಪಗಳನ್ನ ಆ ನದಿಗಳು ಎಷ್ಟು ದಿನ ಅಂತ ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ? ಭೂತಾಯಿ ನಮ್ಮೆಲ್ಲರನ್ನೂ ಕೂಡ ಹೊತ್ತುಕೊಂಡು ಕ್ಷಮಾ ಧರಿತ್ರಿ ಅನ್ನೋ ಹೆಸರಿನಿಂದ ಇವತ್ತಿನ ದಿನ ಜಗತ್ತಿನಲ್ಲಿ ಪ್ರಸಿದ್ಧಳಾಗಿದ್ದಾಳೆ. ಅಂತ ಭೂತಾಯಿಗೂ ಕೂಡ ಒಂದೊಂದು ಸಲ ಸಿಟ್ಟು ಬಂತು ಅಂತ ಹೇಳಿದ್ರೆ ಭೂಕಂಪನವನ್ನ ಸೃಷ್ಟಿ ಮಾಡ್ತಾಳೆ, ಸುನಾಮಿಯನ್ನ ಸೃಷ್ಟಿ ಮಾಡ್ತಾಳೆ, ಉಲ್ಕಾಪಾತವನ್ನ ಸೃಷ್ಟಿ ಮಾಡ್ತಾಳೆ. ಹೇಗೋ ಆ ನದಿಗಳಿಗೂ ಕೂಡ ಈ ಪಾಪಗಳನ್ನ ಧಾರಣೆ ಮಾಡಿ ಮಾಡಿ ತುಂಬಾ ಭಾರ ಅಂತ ಅನಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇಂಥ ತಪಸ್ವಿಗಳು ಆ ನದಿಗೆ ಬಂದಾಗ ಆ ನದಿ ಧರಿಸಿಕೊಂಡಿರ್ತಕ್ಕಂತಹ ಯಾವ ಪಾಪಗಳು ಇದ್ದಾವೆ ಆ ಎಲ್ಲ ಪಾಪದ ಭಾರವು ಕೂಡ ಈ ತಪಸ್ವಿಗಳ ಸ್ನಾನದಿಂದ ಹೋಗುತ್ತೆ ಅಂತ ಶಾಸ್ತ್ರ. ಈ ಕಾರಣದಿಂದ ಆ ರಾಘವೇಂದ್ರ ತೀರ್ಥರು ತನ್ನ ಆ ಕಾವೇರಿ ನದಿಗೆ ಸ್ನಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಬಂದಿದ್ದಾರೆ. ಆಗ ಆ ಕಾವೇರಿ ನದಿ ಏನಾದ್ರೂ ಒಂದು
ಉತ್ತಮವಾದ ಅತ್ಯುತ್ತಮವಾದ ಕಾಣಿಕೆಯನ್ನ ನನ್ನ ನದಿಗೆ ಬಂದ ಇಂಥ ಜ್ಞಾನಿ ಶ್ರೇಷ್ಠರಿಗೆ, ತಪಸ್ವಿ ವರೇಣ್ಯರಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಅವಳು ಏನು ಮಾಡ್ತಾಳೆ ಅಂದ್ರೆ ಭೂಮಿಯಲ್ಲಿ ಒಂದು ರಂಧ್ರವನ್ನ ಮಾಡ್ತಾಳಂತೆ ಆ ಕಾವೇರಿ ನದಿ. ಯಾಕೆ? ಭೂತಾಯಿಗೆ ಒಂದು ಹೆಸರು ರತ್ನಗರ್ಭ. ಹೇಗೆ ಕ್ಷಮಾ, ಧರಿತ್ರಿ ಅಂತ ಅನೇಕ ಹೆಸರುಗಳು ಆ ಭೂತಾಯಿಗೆ ಪ್ರಸಿದ್ಧವಾಗಿದ್ದಾವೋ ಅದೇ ರೀತಿಯಾಗಿ ಆ ಭೂತಾಯಿಗೆ ಹೆಸರು ರತ್ನಗರ್ಭ. ಯಾಕೆ? ತನ್ನ ಒಡಲಿನಲ್ಲಿ ಅನೇಕ ತರಹದ ಅಮೂಲ್ಯವಾದ ರತ್ನಗಳನ್ನ ಇಟ್ಟುಕೊಂಡಿದ್ದಾಳೆ. ತನ್ನ ಒಡಲಿನಲ್ಲಿ ಅನೇಕ ತರಹದ ಬಂಗಾರ, ಅನೇಕ ದ್ರವ್ಯಗಳನ್ನ ಇಟ್ಟುಕೊಂಡಿದ್ದಾಳೆ. ಈ ಕಾರಣದಿಂದ ರತ್ನ ಗರ್ಭಳಾದ ಆ ಭೂತಾಯಿಯನ್ನ ಕೊರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳಿದು ಆ ಕಾವೇರಿ ನದಿ ಒಂದು ರಂಧ್ರವನ್ನ ಮಾಡ್ತಾಳಂತೆ. ಒಂದು ರಂಧ್ರವನ್ನ ಮಾಡಿ ಅವಳು ಏನ್ ಮಾಡಿದ್ದಾಳೆ? ಮಾಯಾಗಿ ಹೋಗಿಬಿಟ್ಟಿದ್ದಾಳೆ. ಯಾಕೆ? ಇಂಥ ರಾಘವೇಂದ್ರ ತೀರ್ಥರಿಗೆ ಏನಾದರೂ ಒಂದು ಅದ್ಭುತವಾದ ಕಾಣಿಕೆಯನ್ನ ಕೊಡಬೇಕು, ಆ ಕಾಣಿಕೆ ನೆನಪಿನಲ್ಲಿ ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಗುಪ್ತಗಾಮಿನಿ ಆಗಿ ಆ ಸಮುದ್ರದ ಒಳಗೆ ರಂಧ್ರವನ್ನು ಕೊರೆದು ಆ ಭೂತಾಯಿ ಒಡಲನ್ನ ಸೇರಿದ್ದಾಳೋ ಏನೋ ಅಂತ ಈ ರೀತಿಯಾಗಿ ಇಲ್ಲಿ ಆ ನಾರಾಯಣಾಚಾರ್ಯರು ಆ ಕಾವೇರಿ ನದಿಯ ಮಹತ್ವವನ್ನ ಉತ್ಪ್ರೇಕ್ಷೆ ಮಾಡಿದ್ದಾರೆ. ಹೀಗೆ ಉತ್ಪ್ರೇಕ್ಷೆಯನ್ನ ಮಾಡ್ತಾ ವಾದಿರಾಜ ತೀರ್ಥರು ಕೂಡ ಈ ಕಾವೇರಿ ನದಿಯ ಮಹತ್ವವನ್ನ ವರ್ಣನೆ ಮಾಡ್ತಾ ಹರಿತಾ ಕರ್ನಾಟಕದಲ್ಲಿ ಪ್ರಾದುರ್ಭೂತಳಾಗಿ ಹರಿತಾ ತಮಿಳುನಾಡು ಇವೇ ಮೊದಲಾದಂತಹ ಸ್ಥಳಗಳಲ್ಲಿ ಹರಿತಾ ಸ್ವಯಂ ವ್ಯಕ್ತ ಕ್ಷೇತ್ರವಾದ ಶ್ರೀರಂಗ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಹರಿಯುವಿಕೆಯನ್ನು ಮುಂದುವರಿಸ್ತಾಳಂತೆ ಈ ಕಾವೇರಿ. ವಾದಿರಾಜ ತೀರ್ಥರು ಹೇಳ್ತಾರೆ, ಕಾವೇರಿ ನದಿ ಸ್ವಯಂ ವ್ಯಕ್ತ ಕ್ಷೇತ್ರವಾದ ರಂಗನಾಥ ಕ್ಷೇತ್ರದಲ್ಲಿ ಯಾವ ರೀತಿ ಹರಿತಾ ಇದ್ದಾಳೆ. ಅವಳು ಆಲೋಚನೆಯನ್ನು ಮಾಡ್ತಾಳೆ, ಇಂಥ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ನೆಲೆಸಿದ ಈ ರಂಗನಾಥ ಸ್ವಾಮಿಗೆ ನಾನು ಏನ್ ತಾನೇ ಕಾಣಿಕೆಯನ್ನು ಕೊಡಬೇಕು ಅಂತ ಆಲೋಚನೆಯನ್ನ ಮಾಡಿ ಎರಡೂ ಬದಿಯಿಂದ ಆ ರಂಗನಾಥನ ಸುತ್ತ ಹರಿತಾಳಂತೆ ಆ ಕಾವೇರಿ ನದಿ. ಯಾಕೆ? ಎರಡೂ ಬದಿಯಿಂದ ಹರಿದಾಗ ದ್ವೀಪದಂತೆ ಆ ರಂಗನಾಥ ಮಧ್ಯದಲ್ಲಿ ನೆಲೆಸಿದ್ದಾನೆ. ಅಷ್ಟೇ ಅಲ್ಲ, ಸುತ್ತ ಕೊನೆ ಒಂದೇ ಕಡೆ ಜಾಗ ಸೇರುವುದರಿಂದ ಆ ರಂಗನಾಥ ಸ್ವಾಮಿಗೆ ಏನಾದರೂ ಒಂದು ಹಾರವನ್ನು ಸಮರ್ಪಣೆ ಮಾಡಿದಂತಹ ಪುಣ್ಯ ನನಗೆ ಬರುತ್ತೆ ಅನ್ನುವಂತಹ ಅನುಸಂಧಾನದಿಂದ ಆ ರಂಗನಾಥನ ಕ್ಷೇತ್ರದಲ್ಲಿ ಆ ಕಾವೇರಿ ನದಿ ಹರಿತಾ ಇದ್ದಾಳೆ ಅಂತ ಹೇಳಿ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹೀಗೆ ಇಂಥ ಪರಮ ಪವಿತ್ರವಾದ ಈ ಕಾವೇರಿ ನದಿ ಯಾವ ಕ್ಷೇತ್ರದಲ್ಲಿ ಸಮುದ್ರವನ್ನ ಸೇರುತ್ತೋ ಅಂತ ಸ್ಥಳಕ್ಕೆ ಈ ರಾಘವೇಂದ್ರ ತೀರ್ಥರು ದಯಮಾಡಿಸಿ ಅವಗಾಹನ ಸ್ನಾನವೇ ಮೊದಲಾದಂತಹ ತಮ್ಮ ನಿತ್ಯಾನುಷ್ಠಾನಗಳನ್ನ ಅವರು ಮುಗಿಸ್ತಾರೆ ಅಂತ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವಗಾಹ್ಯ ಸಹ್ಯತನಯಾ ಸರತ್ವತೋರ್ವಿಮಲೇ ಚಿರಂ ವ್ಯತಿಕರೇ ವ್ಯರಾಜತಾ ಹೃದಿ ಭಾವಿತೋ ಹರಿರಿವೋದಿತಸ್ತಯಾ ಸರಿದೀಶ ದರ್ಶನಧೃತಾನು ಸಮ್ಮದಃ. ಸಮುದ್ರವನ್ನ ನೋಡಿದಂತಹ ಸಂದರ್ಭದಲ್ಲಿ ರಾಯರಿಗೆ ತುಂಬಾ ಸಂತೋಷ ಆಗತ್ತೆ. ನಾವು ಈ ನಗರ ಪಟ್ಟಣಗಳಲ್ಲಿ ವಾಸ ಮಾಡತಕ್ಕಂಥವರು ನಿತ್ಯ ನಮ್ಮ ಮನೆಯ ನಲ್ಲಿಯ ನೀರನ್ನೇ ಸ್ನಾನವನ್ನ ಮಾಡಿ ಮಾಡಿ ನಮಗೆ ಬೇಸರ ಆಗಿಬಿಟ್ಟಿರುತ್ತೆ. ಈ ಬೇಸರವನ್ನ ಕಳೆದುಕೊಳ್ಳೋದಕ್ಕೋಸ್ಕರ ಯಾವಾಗ್ಲಾದ್ರೂ ಅಪರೂಪಕ್ಕೆ ನದಿ ಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನ ಮಾಡತಕ್ಕಂತಹ ಒಂದು ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಕೆಲವರು. ಆಗ ಯಾವ ರೀತಿ ಆ ಹರಿಯುವ ನದಿಯ ಝುಳು ಝುಳು ನಾದವನ್ನ ಕೇಳಿ ಯಾವ ರೀತಿ ಸಂತೋಷವನ್ನ ಪಡ್ತಾರೋ ಅದೇ ರೀತಿ ರಾಯರು ಕೂಡ ಆ ಸಮುದ್ರ ರಾಜನ ನೋಡಿ ಅತ್ಯಂತ ಸಂತಸ ಭರಿತರಾಗ್ತಾರಂತೆ ಅವರು.